ಮೋಸಕ್ಕೆ ನಂಬಿಕೆ ದ್ರೋಹಕ್ಕೆ ತುಂಬ ವ್ಯತ್ಯಾಸ ಇದೆ. ಮೋಸ ಎಲ್ಲರೂ ಮಾಡ್ತಾರೆ, ಆದರೆ ನಂಬಿಕೆ ದ್ರೋಹ ನೀವು ನಂಬಿದ ಜನರು ಮಾತ್ರವೇ ಮಾಡ್ತಾರೆ. ಕೆಲವೊಮ್ಮೆ ನೀವು ಅತಿಯಾಗಿ ನಂಬಿದವರು ನಿಮ್ಮ ನಂಬಿಕೆಯನ್ನು ಕಳೆದುಕೊಂಡಾಗ ಇಲ್ಲವೇ ನಂಬಿಕೆ ದ್ರೋಹ ಮಾಡಿದಾಗ ಬೇಸರವಾಗಬೇಡಿ, ಏಕೆಂದರೆ ಕೆಲವೊಮ್ಮೆ ಅವರ ದ್ರೋಹವೇ ನಿಮ್ಮ ಸಾಧನೆಯ ಹಾದಿಗೆ ದಾರಿದೀಪ ಆಗಬಹುದು. ಒಬ್ಬ ವ್ಯಕ್ತಿ ಯಾವಾಗ ಇನ್ನೊಬ್ಬ ವ್ಯಕ್ತಿಯ ಬಗ್ಗೆ ನಂಬಿಕೆ ಕಳೆದುಕೊಳ್ಳುತ್ತಾನೋ ಅದೇ ಕೊನೆ. ಆ ವ್ಯಕ್ತಿ ಅವರ ಜೀವನದಲ್ಲಿ ಪುನಃ ಬೇಕಾದರೂ ಬರಬಹುದೇನೋ, ಆದರೆ ಅವರ ಮನಸ್ಸಿನಲ್ಲಿ ಇರೋದಕ್ಕೆ ಸಾಧ್ಯನೇ ಇಲ್ಲ, ಏಕೆಂದರೆ ಅವರ ಮೇಲಿರುವ ಆಸೆ, ನಂಬಿಕೆ, ವಿಶ್ವಾಸ, ಪ್ರೀತಿಯಿಂದ ಶಾಶ್ವತವಾಗಿ ದೂರವಾಗಿರುತ್ತಾರೆ. ನಿಮಗೆ ಮೋಸ ಮಾಡಿದವರು ತಿರುಗಿ ಮತ್ತೆ ಸಿಹಿ ಮಾತುಗಳನ್ನಾಡಿ ನಿಮ್ಮಲ್ಲಿ ಬಂದರೆ ಎಚ್ಚರವಿರಲಿ. ವಿಷದ ಹಾವು ಎಷ್ಟು ಬಾರಿ ಪೊರೆ ಕಳಚಿದರೂ ಅದರ ವಿಷ ಹಾಗೇ ಇರುತ್ತದೆ. ಮನೆ ಕಟ್ಟುವಾಗ ಯಾರೂ ಬಂದು ಸಹಾಯ ಮಾಡುವುದಿಲ್ಲ, ನಂತರ ಗೃಹ ಪ್ರವೇಶಕ್ಕೆ ಬಂದು ಹಾರೈಸಿ ಉಡುಗೊರೆ ಕೊಡುತ್ತಾರೆ. ಹಾಗೆಯೇ ಜೀವನದಲ್ಲಿ ನಾವು ಸಾಧನೆ ಮಾಡಲು ಹೊರಟಾಗ ಯಾರೂ ಸಹಾಯ ಮಾಡುವುದಿಲ್ಲ, ನಂತರ ಗುರಿ ತಲುಪಿದ ಮೇಲೆ ಎಲ್ಲರೂ ಬಂದು ಹಾರೈಸುತ್ತಾರೆ. ಇದೇ ಪ್ರಪಂಚ. ಮುಖಕ್ಕೆ ಮಸಿ ಬಳಿಯೋರ್ನ ಬೇಕಾದ್ರೂ ನಂಬು, ಆದರೆ ನಂಬಿಕೆ ಅನ್ನೋ ಬಣ್ಣ ಬಳ್ಕೊಂಡು ನಾಟಕ ಮಾಡೋರ್ನ ನಂಬೇಡ. ನಾವು ಜೀವನದಲ್ಲಿ ಎಷ್ಟೋ ಸಲ ಕೆಲವರಿಂದ ಮೋಸ ಹೋಗಿರಬಹುದು, ಆದರೆ ಅದಕ್ಕೆ ಕಾರಣ ಅವರ ಬುದ್ಧಿವಂತಿಕೆ ಅಲ್ಲ, ನಾವು ಅವರ ಮೇಲೆ ಇಟ್ಟಿರೋ ನಂಬಿಕೆ. ನಂಬಿಕೆ ಅನ್ನೋ ಸೇತುವೆ ಕುಸಿದು ಬಿದ್ದ ಮೇಲೆ ಕ್ಷಮೆಗಳ ಮಳೆ ಎಷ್ಟು ಸುರಿದರೂ ಪ್ರಯೋಜನವಿಲ್ಲ. ನಂಬಿಕೆ ಅನ್ನೋ ಪದವನ್ನು ಕೇಳಿದ್ರೆ ತುಂಬ ನಗು ಬರುತ್ತೆ, ಯಾಕಂದ್ರೆ ನನ್ನವರು ಅಂತ ತಿಳಿದುಕೊಂಡವರೇ ಆ ಪದಕ್ಕೆ ಅರ್ಥವಿಲ್ಲದ ಹಾಗೆ ಮಾಡ್ತಾರೆ.